ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ರುಚಿಕರವಾದಂತಹ ಸೀಸನಲ್ ಹಲಸಿನ ಹಣ್ಣಿನ ಐಸ್ ಕ್ರೀಮನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಯಾವ ರೀತಿ ಕಾಯಿ ಹಾಲು ಉಪಯೋಗಿಸಿಕೊಂಡು ರುಚಿಕರವಾದಂತಹ ಐಸ್ ಕ್ರೀಮನ್ನು ಪ್ರಿಪೇರ್ ಮಾಡ್ಬೋದು ಅಂತ ನೋಡುವ. ಹಾಲಿಲ್ಲ ಅಂತೆಲ್ಲ ತಲೆಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಹಾಲನ್ನು ಯೂಸ್ ಮಾಡಿಕೊಂಡು ಕೂಡ ನೋಡಿ ಎಷ್ಟು ಪರ್ಫೆಕ್ಟ್ ಆದಂತಹ ಐಸ್ ಕ್ರೀಮನ್ನು ಮಾಡ್ಬೋದು. ಈಗೆಲ್ಲ ಹಲಸಿನ ಹಣ್ಣು ಸಾಧಾರಣವಾಗಿ ಎಲ್ಲರಿಗೂ ಸಿಗ್ತಾ ಇದೆ. ಹಾಗಿರುವಾಗ ಈ ರೀತಿ ಒಂದ್ಸಲ ಸುಲಭವಾಗಿ ರುಚಿಕರವಾದಂತಹ ಐಸ್ ಕ್ರೀಮನ್ನು ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಡಿ, ತುಂಬ ರುಚಿಯಾಗಿರ್ತದೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಐಸ್ ಕ್ರೀಮನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ರುಚಿಕರವಾದಂತಹ ಐಸ್ ಕ್ರೀಮನ್ನು ಪ್ರಿಪೇರ್ ಮಾಡುವ. ನಾನಿಲ್ಲಿ ನೋಡಿ ಈ ಐಸ್ ಕ್ರೀಮ್ ಮಾಡಲಿಕ್ಕೆ ಒಂದು ಸಣ್ಣ ಬೌಲನ್ನು ತಗೊಂಡಿದ್ದೇನೆ. ನೋಡಿ, ಇನ್ನು ಈ ಬೌಲಿಗೆ ಇದು ನಾನು ರೆಡಿ ಮಾಡಿಟ್ಟಂತಹ ತೆಂಗಿನಕಾಯಿಯ ಹಾಲು. ಇದರಲ್ಲಿ ಒಂದು ದೊಡ್ಡ ಸೈಜಿನ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿಯ ಗಟ್ಟಿ ಹಾಲಿದೆ. ಸ್ವಲ್ಪ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ರುಬ್ಬಿ ತೆಗೆದಂತಹ ಹಾಲಿದು. ಇದು ತುಂಬ ಗಟ್ಟಿಯಾದಂತಹ ಹಾಲು. ನೀರು ಹಾಕಿ ಈ ರೀತಿ ಕಾಯಿ ಹಾಲನ್ನು ತೆಗೆದುಕೊಳ್ಬೇಡಿ, ಐಸ್ ಕ್ರೀಮ್ ರುಚಿಯಾಗಿರುವುದಿಲ್ಲ. ಇದರಲ್ಲಿ 3 ಕಪ್ ಆಗುವಷ್ಟು ತೆಂಗಿನಕಾಯಿ ಹಾಲಿದೆ. ಇನ್ನಿದನ್ನು ನಾನೊಂದು 2 ಗಂಟೆ ಹೊತ್ತು ಫ್ರೀಝರಲ್ಲಿ ಇಟ್ಟುಕೊಳ್ತಾ ಇದ್ದೇನೆ. ತೆಂಗಿನಕಾಯಿಯ ಹಾಲನ್ನು ರೆಡಿ ಮಾಡಿ ಅದನ್ನು ಒಂದು 2 ಗಂಟೆ ಹೊತ್ತು ಫ್ರೀಝರಲ್ಲಿ ಇಟ್ಟುಕೊಳ್ಬೇಕು. ಇನ್ನು ಒಂದು ಪಾತ್ರ ತಗೊಂಡು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ನೋಡಿ 1 ಕಪ್ ಆಗುವಷ್ಟು ಹಸುವಿನ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ಇನ್ನೀ ಹಾಲು ಬಿಸಿ ಆಗಬೇಕು. ನಾವು ಸ್ಟವ್ ಹಚ್ಚಿ ಇದನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಹಾಲನ್ನು ಕಾಯಿಸಿಕೊಳ್ಬೇಕು. ನೋಡಿ, ಇದೀಗ ಒಂದು ಸಲ ಹೀಗೆ ಕೈ ಆಡಿಸಿಕೊಂಡ್ರಾಯಿತು. ಇನ್ನಿದಕ್ಕೆ ನಾನು ಒಂದು 1/4 ಕಪ್ ಆಗುವಷ್ಟು ಹಾಲಿನ ಹುಡಿಯನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ಹಾಲಿನ ಹುಡಿ ಹಾಕಿ ಯಾವುದೇ ಗಂಟಿಲ್ಲದ ರೀತಿಯಲ್ಲಿ ಈ ರೀತಿ ಚೆನ್ನಾಗಿ ಕಲಸಿಕೊಳ್ಬೇಕು ಅದನ್ನು. ನೀವಿದನ್ನು ಹಾಲು ಬಿಸಿಯಾಗುವ ಮೊದಲೇ ಮಾಡಿದರೆ ಸುಲಭ ಆಗ್ತದೆ. ನಿಮಗೆ ಯಾವ ರೀತಿ ಸುಲಭ ಆಗ್ತದೆ ಆ ವಿಧಾನದಲ್ಲಿ ಮಾಡಿಕೊಂಡ್ರಾಯಿತು. ಹಾಲಿನ ಹುಡಿ ಯಾವುದೇ ಗಂಟಿಲ್ಲದ ರೀತಿ ಕಲಸಿಕೊಂಡ್ರಾಯಿತು. ಹಾಲು ಮತ್ತು ಹಾಲಿನ ಹುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇದೀಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ಕೈ ಆಡಿಸ್ತಾ ಇರಿ, ತಳ ಹಿಡಿಯೋದು ಬೇಡ. ಹೈ ಫ್ಲೇಮಲ್ಲಿಟ್ಟು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಇನ್ನಿದಕ್ಕೆ ನೋಡಿ, ಇದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ಇನ್ನಿದನ್ನು ನೋಡಿ ಈ ರೀತಿ ಚೆನ್ನಾಗಿ ಕಲಸಿಕೊಳ್ಳಿ. ಸಕ್ಕರೆ ಕೂಡ ಚೆನ್ನಾಗಿ ಕರಗಲಿ. ನೋಡಿ, ಇದೀಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಇನ್ನು ಸ್ವಲ್ಪ ಗಟ್ಟಿ ಆಗಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿಟ್ಟು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ, ಬೇಗ ಸೀದು ಹೋದಾಗ ಆಗ್ತದೆ. ಮೀಡಿಯಂ ಫ್ಲೇಮಲ್ಲಿಟ್ಟು ಈ ರೀತಿ ಚೆನ್ನಾಗಿ ಕೈ ಆಡಿಸ್ತಾ ಕಾಯಿಸ್ತಾ ಇರಿ. ಹಾಲು ಬೇಗ ಗಟ್ಟಿ ಆಗ್ತದೆ. ಸ್ವಲ್ಪ ದಪ್ಪ ಆದರೆ ಸಾಕು, ಮತ್ತು ಅದು ತಣ್ಣಗಾಗುವಾಗ ಇನ್ನೂ ಸ್ವಲ್ಪ ದಪ್ಪ ಬರ್ತದೆ. ನೋಡಿ, ಈ ರೀತಿ ನಿಧಾನಕ್ಕೆ ಮಾಡ್ತಾ ಬನ್ನಿ. ನಾನಿಲ್ಲಿ ಕಾಯಿ ಹಾಲನ್ನು ಜಾಸ್ತಿ ತಗೊಂಡಿದ್ದೇನೆ, ಹಾಗೆ ಹಸುವಿನ ಹಾಲನ್ನು ಕಡಿಮೆ ತಗೊಂಡಿದ್ದೇನೆ. ಕಾಯಿ ಹಾಲಿನಿಂದಲೇ ನಾನು ಈ ಐಸ್ ಕ್ರೀಮನ್ನು ಪ್ರಿಪೇರ್ ಮಾಡ್ತಾ ಇದ್ದೇನೆ. ನೋಡಿ, ಇದೀಗ ಇಷ್ಟು ಆಗಿದೆ. ಸ್ನೇಹಿತರೆ, ಈ ಐಸ್ ಕ್ರೀಮಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೋಡಿ, ಇದೀಗ ಚೆನ್ನಾಗಿ ಕುದಿ ಬಂದು ಗಟ್ಟಿಯಾಗಿದೆ. ಇಷ್ಟ ಆದರೆ ಸಾಕು. ಇನ್ನಿದು ತಣ್ಣಗಾಗಲಿ. ಇನ್ನು ನೋಡಿ, ಇದು ಫ್ರೀಝರಲ್ಲಿ ಇಟ್ಟಂತಹ ಕಾಯಿ ಹಾಲು, ಹಾಗೆ ಇದು ಹಸುವಿನ ಹಾಲು, ನಾವು ಕಾಯಿಸಿಟ್ಟಂತಹ ಹಸುವಿನ ಹಾಲು. ಹಾಗೆ ನಾವಿನ್ನು ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಇಲ್ಲಿ ಹಲಸಿನ ಹಣ್ಣನ್ನು ತಗೊಳ್ಬೇಕು. ಚೆನ್ನಾಗಿ ಕ್ಲೀನ್ ಮಾಡಿದಂತಹ 2 ಕಪ್ ಆಗುವಷ್ಟು ಹಲಸಿನ ಹಣ್ಣು. ಹೊರಗಿನ ಸಿಪ್ಪೆ ಒಳಗಿನ ಬೀಜ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟುಕೊಳ್ಳಿ. 2 ಕಪ್ ಆಗುವಷ್ಟು ಹಲಸಿನ ಹಣ್ಣು, ಒಳ್ಳೆ ಹಣ್ಣಾದಂತಹ ಹಲಸಿನ ಹಣ್ಣನ್ನು ನೋಡಿ ಈ ರೀತಿ ನುಣ್ಣಗೆ ರುಬ್ಬಿ ಇಟ್ಟುಕೊಂಡಿದ್ದೇನೆ. ಇನ್ನು ಈ 3 ಇಂಗ್ರೀಡಿಯೆಂಟ್ಸನ್ನು ಕೂಡ ಒಂದು ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಎಲ್ಲವನ್ನ ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸಲ ಪುನಃ ನುಣ್ಣಗೆ ರುಬ್ಬಿಕೊಳ್ಬೇಕು. ಹಲಸಿನ ಹಣ್ಣು ತುಂಬ ಹಣ್ಣಾಗಿದ್ದರೆ ತುಂಬ ರುಚಿಯಾಗಿರ್ತದೆ. ಹುಳಿ ಸಿಹಿ ಎಲ್ಲ ಇರುವಂತಹ ಹಲಸಿನ ಹಣ್ಣಾದರೆ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಈ ಹಲಸಿನ ಹಣ್ಣು ಸಿಹಿ ಇರುವ ಕಾರಣ ನಾನಿಲ್ಲಿ
ಅರ್ಧ ಕಪ್ ಸಕ್ಕರೆ ಆ್ಯಡ್ ಮಾಡಿಕೊಂಡಿದ್ದೇನೆ. ಸಿಹಿ ಇಲ್ಲ ಅಂತಾದರೆ ನೀವು ಸ್ವಲ್ಪ ಜಾಸ್ತಿ ಸಕ್ಕರೆ ಆ್ಯಡ್ ಮಾಡಿಕೊಳ್ಳಿ. ನೋಡಿ ಇದೀಗ ರುಬ್ಬಿಕೊಂಡಂತಹ ಮಿಶ್ರಣ. ಇನ್ನಿದನ್ನು ಒಂದು ಕಂಟೈನರಲ್ಲಿ ಹಾಕಿ ಇಟ್ಟುಕೊಳ್ಬೇಕು. ನಾನಿಲ್ಲಿ ಐಸ್ ಕ್ರೀಮ್ ಡಬ್ಬದಲ್ಲೇ ಹಾಕಿ ಇಟ್ಟುಕೊಳ್ತಾ ಇದ್ದೇನೆ. ನೀವು ಬೇಕಿದ್ದರೆ ಬೇರೆ ಸಣ್ಣ ಪಾತ್ರೆಯಲ್ಲಿ ಕೂಡ ಹಾಕಿ ಇಟ್ಟುಕೊಳ್ಬೋದು. ನೋಡಿ ಇದೀಗ ನಾವು ರುಬ್ಬಿದಂತಹ ಮಿಶ್ರಣವನ್ನು ಒಂದು ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿ ನೋಡಿ ಈ ರೀತಿ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಒಂದು 4 ಗಂಟೆ ಹೊತ್ತು ಇಡಬೇಕು. ಇದೀಗ 4 ಗಂಟೆ ಆದ ಮೇಲೆ ನೋಡಿ ಈ ರೀತಿಯಾಗಿದೆ. ಸ್ವಲ್ಪ ಗಟ್ಟಿ ಬರ್ತದೆ. ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇನ್ನಿದನ್ನು ಪುನಃ ಒಂದ್ಸಲ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು. ಆಗ ನಮಗೆ ಐಸ್ ಕ್ರೀಮ್ ತುಂಬ ರುಚಿಯಾಗಿ ಬರ್ತದೆ. ನೋಡಿ ನಾನಿಲ್ಲಿ ಪುನಃ ಮಿಕ್ಸಿ ಜಾರಿಗೆ ಹಾಕಿ ಇನ್ನೊಂದು ಸಲ ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಗ್ರೈಂಡ್ ಮಾಡಿದ ಮೇಲೆ ಪುನಃ ಅದೇ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿ ಒಂದು 7 ರಿಂದ 8 ಗಂಟೆ ಹೊತ್ತು ಫ್ರೀಝರಲ್ಲಿ ಇಡಬೇಕು. ಇಷ್ಟು ಮಾಡಿದರೆ ನಮಗೆ ರುಚಿಕರವಾದಂತಹ ಹೆಲ್ದಿಯಾದಂತಹ ಹಲಸಿನ ಹಣ್ಣಿನ ಐಸ್ ಕ್ರೀಮ್ ಸಿಗ್ತದೆ. ತುಂಬ ಸುಲಭದಲ್ಲಿ ಮಾಡಬಹುದು. ಬೀಟರ್ ಎಲ್ಲ ಇಲ್ಲ ಅಂತೆಲ್ಲ ತಲೆ ಬಿಸಿ ಮಾಡುವ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಎಷ್ಟು ಪರ್ಫೆಕ್ಟಾಗಿ ಎಷ್ಟು ರುಚಿಯಾಗಿ ಬರ್ತದೆ. ಖಂಡಿತ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿ. ನೋಡಿ ನಾನಿಲ್ಲಿ ರುಬ್ಬಿಕೊಂಡಂತಹ ಮಿಶ್ರಣವನ್ನು ಪುನಃ ಅದೇ ಐಸ್ ಕ್ರೀಮ್ ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇನೆ. ಇದೊಂದು 8 ಗಂಟೆ ಹೊತ್ತು ಫ್ರೀಝರಲ್ಲಿ ಇಟ್ಟರೆ ಆಯಿತು. ಅಲ್ಲಿಗೆ ಐಸ್ ಕ್ರೀಮ್ ರೆಡಿಯಾದ ಹಾಗೆ. ಇನ್ನಿದನ್ನು ಸರ್ವ್ ಮಾಡಿದರೆ ಆಯಿತು. ಸ್ನೇಹಿತರೆ, ಬೇಕಿದ್ದರೆ ಮೇಲಿನಿಂದ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕಿಕೊಳ್ಬಹುದು. ನಿಮ್ಮ ಇಷ್ಟಪಡುವವರು ಹಾಕಿಕೊಳ್ಳಿ, ಇಲ್ಲಾಂತಾದರೆ ಹಾಕಿಕೊಳ್ಳಿಕ್ಕೆ ಹೋಗಬೇಡಿ. ಇದೀಗ 8 ಗಂಟೆ ಆದ ಮೇಲೆ ಒಂದು ನಿಮಿಷ ಆಗುವಷ್ಟು ಫ್ರೀಝರಿಂದ ತೆಗೆದು ಹಾಗೆ ಇಡಬೇಕು. ತೆಗೆದ ತಕ್ಷಣ ಅದನ್ನು ಸರ್ವ್ ಮಾಡಲಿಕ್ಕೆ ಹೋಗಬೇಡಿ. 1 ನಿಮಿಷ ಆದ ಮೇಲೆ ಸರ್ವ್ ಮಾಡಿ. ತುಂಬ ರುಚಿಯಾಗಿರ್ತದೆ, ತುಂಬ ಪರ್ಫೆಕ್ಟಾಗಿ ಬರ್ತದೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಇನ್ನಿದನ್ನು ಸರ್ವ್ ಮಾಡಿದರೆ ಆಯಿತು. ಸ್ನೇಹಿತರೆ, ಹಾಗಿದ್ರೆ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.